ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಈ ಬಾರಿ ಅನೇಕ ಪತ್ರಕರ್ತರು ಚುನಾವಣಾ ಅಖಾಡಕ್ಕೆ ಇಳಿದಿದ್ದರು. ಅದರಲ್ಲಿ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಮೊಳೆ ಗ್ರಾಮದ ಪರಶುರಾಮ ಶ್ರೀಪತಿ ಕಾಂಬ್ಳೆ ಇವರು ಮೂಲತಃ ಖಾಸಗಿ ಚಾನೆಲ್ ಒಂದರಲ್ಲಿ ಕಾಗವಾಡ ತಾಲೂಕು ವರದಿಗಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಈ ಬಾರಿ ಅವರು ಗ್ರಾಮ ಪಂಚಾಯಿತಿ ಚುನಾವಣೆಗೆ ನಿಂತು ಅವರ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದರು. ಆದರೆ ಮತದಾರ ಪ್ರಭು ಅವರ ಜನಪರ ಕಾರ್ಯಗಳನ್ನು ಮೆಚ್ಚಿ 219 ಮತ ಕೊಟ್ಟು 122 ಮತಗಳ ಅಂತರದಿಂದ ಗೆಲುವಿನ ಹಾರ ಅವರ ಕೊರಳಿಗೆ ಹಾಕಿದ್ದಾರೆ. ಪರಶುರಾಮ ಕಾಂಬ್ಳೆಯವರು ಪಕ್ಷೇತರರಾಗಿ ಸಾಧಿಸಿರುವುದು ಅಚ್ಚರಿಗೆ ಕಾರಣವಾಗಿದೆ ಎನ್ನಬಹುದು. ಇವರ ಪ್ರತಿಸ್ಪರ್ಧಿಗಳಾದ ಶಿವಾಜಿ ಕಾಂಬ್ಳೆ 97 ಮತ ಪಡೆದರೆ ಇನ್ನೋರ್ವ ಜಿತೇಂದ್ರ ಮೋರೆ 91 ಹಾಗೂ ಪ್ರಶಾಂತ್ ಅನ್ನದಿನ್ನಿ 80 ಮತ ಪಡೆದು ಪರಾಭವಗೊಂಡಿದ್ದಾರೆ. ಇನ್ನೋರ್ವ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಪತ್ರಕರ್ತ ಪರಶುರಾಮ ಕಾಂಬ್ಳೆ ಅವರ ಚಿಕ್ಕಮ್ಮ ರೂಪಾ ರುದ್ರಪ್ಪ ಕಾಂಬ್ಳೆ ಇವರು ಸಹ 209 ಮತ ಪಡೆದು ಆಯ್ಕೆಯಾಗಿರುವುದು ಸಂತಸದ ಸಂಗತಿಯಾಗಿದೆ. ಇದೇ ವೇಳೆ ಮಾತನಾಡಿದ ಪಕ್ಷೇತರ ಅಭ್ಯರ್ಥಿ ಪತ್ರಕರ್ತ ಪರಶುರಾಮ ಕಾಂಬ್ಳೆ, ಇದು ನನ್ನ ಗೆಲುವಲ್ಲ, ನನ್ನ ಮೇಲೆ ವಿಶ್ವಾಸ ಇಟ್ಟು ಆಯ್ಕೆ ಮಾಡಿದ ನಮ್ಮ ಗ್ರಾಮದ ಪ್ರತಿ ಮತದಾರರ ಗೆಲುವಾಗಿದೆ. ಹಿಂದಿನ ಆಡಳಿತಕ್ಕೆ ಬೇಸತ್ತು ಈ ಬಾರಿ ಪಕ್ಷೇತರ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ. ಅವರ ವಿಶ್ವಾಸವನ್ನು ಅಭಿವೃದ್ಧಿ ಕಾರ್ಯ ಮಾಡುವುದರ ಮೂಲಕ ಉಳಿಸಿಕೊಳ್ಳುವುದಾಗಿ ಹೇಳಿದರು. ನನ್ನ ಗೆಲುವಿಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಶ್ರಮಿಸಿದ ಎಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ ಮತ್ತು ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸುವುದಾಗಿ ಹೇಳಿದರು.